ದಕ್ಷಿಣ ಭಾರತದ ಬೃಹತ್ ಸಂಗೀತ ಸಂಸ್ಥಾನ, ಕನ್ನಡ ಗಾನ ದಿಗ್ಗಜರ ಮಹಾನ್ ಸಮ್ಮಿಲನ, ಕರುನಾಡ ಮನೆ ಮನೆಗಳನ್ನ ಶ್ರುತಿ ಲಯ ತಾಳಗಳಲ್ಲಿ ತೇಲಿಸುವಂತಹ ನವಚೇತನ. ಇನ್ಮುಂದೆ ಪ್ರತಿ ಕನ್ನಡಿಗನ ಎದೆಯಲ್ಲಿ ಮೊಳಗಲಿದೆ ಸರಿಗಮಪ ಸೀಸನ್ 17ರ ಸ್ವರ ಸಂಚಲನ. ಸೊ ಇವತ್ತು ಕೂಡ ಮನಮೆಚ್ಚಿದ ಹಾಡುಗಳ ಸುತ್ತು ಮುಂದುವರಿಯುತ್ತೆ. ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ, ಯಾಕಂದ್ರೆ ಅವ್ರ ಇಷ್ಟವಾದಂತಹ ಹಾಡುಗಳನ್ನ ಹಾಡ್ತಿದ್ದಾರೆ. ಸೊ ಹಾಡೋದಕ್ಕೆ ಅವ್ರು ರೆಡಿ, ಕೇಳೋದಕ್ಕೆ ನಾವು ರೆಡಿ, ತೀರ್ಪು ಕೊಡೋದಕ್ಕೆ ನಮ್ಮ ತೀರ್ಪುಗಾರರು ರೆಡಿ, ಜೂರಿ ಮೆಂಬರ್ಸ್ ರೆಡಿ. ತಡ ಯಾಕೆ, ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಇವತ್ತಿನ ಮೊದಲ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡೋಣ. ಅನುರಾಗದ ಕಾವ್ಯದ ಬಂಧಕ್ಕೆ ಸ್ವರ ಮಧುರತೆಯ ಶ್ರೀಗಂಧವನ್ನ ಬೆರೆಸಿ ನಮ್ಮೆಲ್ಲರನ್ನ ಮೆಚ್ಚಿಸೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಂಗಳೂರಿನ ಶ್ರೀನಿಧಿ ಶಾಸ್ತ್ರಿ. ಆಹಾ ಶಾಸ್ತ್ರಿಗಳೇ, ಬರ್ಲಿ ಚಪ್ಪಾಳೆ. ಗುರುಗಳೇ, ನಾನ್ ನಿಮ್ಮ ಹತ್ರನೇ ನೇರವಾಗಿ ಪರ್ಫಾರ್ಮೆನ್ಸ್ಗೆ ಅನಿಸಿಕೆಗಳನ್ನ ಕೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಡ್ಯೂಟಿ ಇದೆ. ನಾವು ಈ ಹಾಡಿಗೆ ನಾವೆಲ್ಲರೂ ಬರ್ಲಿ ಮಹಾಗುರುಗಳಿಗೆ ಚಪ್ಪಾಳೆ. ಮಹಾಗುರುಗಳ ಸಾಹಿತ್ಯ, ಅವರ ಸಂಗೀತ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, ದಿಸ್ ಸಾಂಗ್ ಬೈ ಇಟ್ ಸೆಲ್ಫ್ ಈಸ್ ಅನ್ ಇನ್ಸ್ಟಿಟ್ಯೂಷನ್. ಈ ಹಾಡಲ್ಲಿ ಒಂದು ಶಾಲೆನೇ ಅಡಗಿದೆ. ಆ್ಯಂಡ್ ನಮ್ಮೆಲ್ಲರ ಆರಾಧ್ಯ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಂಗೆ ಹಾಡಿದ್ದಾರೆ. ಒಂದು ಸಿಂಗರಲ್ಲಿ ಒಂದು ತಯಾರಿ ಇತ್ತು ಅಂದರೆ ಆ ತಯಾರಿಯನ್ನು ಅನುಭವಿಸ್ಕೊಂಡು ಹಾಡುವಂಥ ಒಂದು ಹಾಡು ಇದು ಶ್ರೀಗಂಧ ಸಾಂಗ್. ಸೊ ಅಂತಹ ಎಷ್ಟೋ ಸಾಂಗ್ಸು ಗುರುಗಳು ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಶ್ರೀನಿಧಿ, ವೆರಿ ಗುಡ್. ಇದು ಒಂದು ಒಳ್ಳೆ ಸರ್ಪ್ರೈಸ್, ಯಾಕೆಂದರೆ ನಿನ್ನ ಪೊಟೆನ್ಷಿಯಲ್ ಏನು ಅನ್ನೋದು ನೋಡಬೇಕಾಗಿತ್ತು. ಫ್ರಮ್ ದ ಆಡಿಷನ್ ಲೆವೆಲ್ ಟು ದಿಸ್ ಲೆವೆಲ್ ಬಂದಾಗ ತುಂಬ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಪಾಲಿಶಿಂಗ್ ಬೇಕು ಅಷ್ಟೇ. ಚರಣ ಹಾಡು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಇಂಥ ಸಿಂಗರ್ಸ್ನ ನಾವು ಮ್ಯೂಸಿಷಿಯನ್ಸ್ ಏನಂತ ಕರಿತೀವಿ ಗೊತ್ತಾ? ಈ ಥರ ವಾಯ್ಸ್ ಕೇಳಿದ ತಕ್ಷಣ ಯಾವುದೋ ಇದು ಗಟ್ಟಿಪಿಂಡ ಅಂತೀವಿ ನಾವು. ನಾವು ನೋಡಿ, ಅದು ಆ ರೊಮ್ಯಾಂಟಿಕ್ ಸಾಂಗ್ನ ಸಖತ್ ಹೀರೋಯಿಕ್ ಆಗಿ ಆಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಒಂದೊಂದು ಅಂಗನ ಕಟ್ ಮಾಡಿ ಹೇಳ್ತಾವೆ, ಕಟ್ ಮಾಡಿ ಹೀರೋಯಿಕ್ ಆಗಿ. ಅಲ್ಲೂ ಗಂಧ ಅಂದ್ರೇ ಇನ್ನೂ ಕಂದ ನೀನು. ಬಹಳ ಅದ್ಭುತವಾದ ಪ್ರತಿಭೆ ಕಣ ನೀನು. ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತುಮಕೂರಿನ ಕಂಬದ ರಂಗಯ್ಯ ಅವರನ್ನ. ಈಗ ನನ್ಗೊಂದು ವಿಷಯ ಹೇಳಿ, ಊರಲ್ಲೆಲ್ಲ ನಿಮ್ಮನ್ನ ಏನಂತ ಕರೀತಾ ಇದ್ದಾರೆ? ಈಗ ತುಂಬಾ ಜನ ಫೋನ್ ಮಾಡ್ತಾರೆ. ಈಗ ಆಯುಷ್ ಮಂಜು ಅಂತಾನೂ ಇದೆ, ಆದ್ರೆ ಈಗ ಕಂಬದ ರಂಗ, ಅದು ಕಂಬದ ರಂಗ ಅಂತ ಹೇಳ್ಬಿಟ್ಟಿದ್ದಾರೆ. ನಾದ ಬ್ರಹ್ಮ ಹೇಳಾದ್ಮೇಲೆ ಇನ್ನೇನು ಅಲ್ವಾ? ರಂಗ ಪ್ರವೇಶ ಆದ್ಮೇಲೆ ಬರೀ ಕಂಬದ ರಂಗ ಅಷ್ಟೇ. ಈಗ ಹೌದು ಗುರುಗಳೇ, ನೀವು ಹಾಡಿದ್ದು ಈ ಟೈಪ್ ರೈಟರ್ ಥರ ಇತ್ತು ನಿಮ್ಮ ಹಾಡಿದ್ದು. ಹೊಗಳ್ತಾ ಇದ್ದೀನಪ್ಪ, ಥ್ಯಾಂಕ್ ಯು ಸರ್. ಚೆನ್ನಾಗಿ ಹಾಡಿದೆ ಅಂತ ಹೇಳ್ತಾ ಇದ್ದೀನಿ. ಎಫರ್ಟ್ಲೆಸ್ ಇತ್ತು, ಟೈಟ್ ಆಗೋಯ್ತು, ಚೆನ್ನಾಗಿತ್ತು. ಅದು ಒಂದು ಚಿಕ್ಕ ಒಂದು ಎಕ್ಸ್ಪೆರಿಮೆಂಟು. ಪಲ್ಲವಿ ಇದೆಯಲ್ಲ, ಅದೊಂದು ಸ್ವಲ್ಪ ಜಸ್ಟ್ ಹಾಗೆ ಒಂದು ಫೀಲ್ ವರ್ಷನ್ನು ವಿತೌಟ್ ರಿದಮ್ ಹಾಗೆ ಒಂದು ಸ್ವಲ್ಪ. ಕಂಬದ ರಂಗ ಒಟ್ಟಲ್ಲಿ ಪಾಠ ಪ್ರಾರಂಭ ಆಗೋಯ್ತು, ಹಾಗೆ ಹೋಯ್ತು. ಕಂಬಕ್ಕೆ ಫೌಂಡೇಶನ್ ಬೀಳ್ತಾ ಇದೆ. ಸರಿಗಮಪ ಸೀಸನ್ 17 ಸಂಗೀತ ಸಂಸ್ಥಾನದಲ್ಲಿ ಬರ್ತಾ ಇದೆ ಜೂರಿ ಕಡೆಯಿಂದ ಸ್ಕೋರ್ಸ್. ಈಗ ಟೋಟಲ್ ಪರ್ಸೆಂಟೇಜ್ 97. ಉತ್ತರಗಳೇ ಇಲ್ಲದ ಪ್ರಶ್ನೆಗಳೇ ತುಂಬಿದ ಹೊಸ ಜೀವನದ ನೋವಿನ ಕಥೆಯನ್ನ ತಮ್ಮ ಹಾಡಿನ ಮೂಲಕ ಈ ವೇದಿಕೆ ಮೇಲೆ ಹೇಳೋದಕ್ಕೆ ಬರ್ತಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆಯ ಹೊಸ ಬೆಳಕು, ತುಮಕೂರಿನ ರತ್ನಮ್ಮ ಹಾಗೂ ಮಂಜಮ್ಮ. ಮಂಜಮ್ಮ ನನ್ಗಿನ್ನೂ ನೆನಪಿದೆ, ಮೊನ್ನೆ ಬಂದಾಗ ಎಷ್ಟು ಹತ್ಬಿಟ್ರು, ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ನಾನು ಅಂತ ಹತ್ರು. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಹಾಡು ಹಾಡಿದ್ರು ಮಂಜಮ್ಮ. ರತ್ನಮ್ಮವ್ರೆ, ಹೇಗೆ ಹಾಡಿದ್ರಿ? ಚೆನ್ನಾಗಿ ಹಾಡ್ಬೇಕು. ಏನಂತಿದ್ದಾರೆ ಮಂಜಮ್ಮ? ಚೆನ್ನಾಗಿ ಆಡ್ತಾವ್ರಕ್ಕ. ಮಂಜಮ್ಮನ ಚೆನ್ನಾಗಿ ಆಡ್ತಿದ್ದಾರಾ?
ಈ ನಗು ನೋಡ್ಬೇಕಂತಾನೆ ಈ ವೇದಿಕೆ ಮೇಲೆ ನಾವು ಉಳಿಸ್ಕೊಂಡಿರೋದು. ತೀರ್ಪುಗಾರರೇ ಹಾಗೂ ಮಹಾಗುರುಗಳೇ, ಇವರನ್ನ ಆಡಿಷನ್ಸ್ಗೆ ಕರ್ಕೊಂಬಂದು ಶೂಟಿಂಗ್ ಎಲ್ಲ ಆಗಿ ಟೆಲಿಕಾಸ್ಟ್ ಆದ್ಮೇಲೆ ಇಡೀ ಕರ್ನಾಟಕ ಇವರ ಮೇಲೆ ತೋರಿಸಿರುವಂತಹ ಪ್ರೀತಿ ಅನ್ಇಮ್ಯಾಜಿನೇಬಲ್, ಊಹೆಗೂ ಮೀರಿದ್ದದು. ಕರ್ನಾಟಕದ ಕನ್ನಡಿಗರ ಹೃದಯ ಶ್ರೀಮಂತಿಕೆಗೆ, ಅವರ ಪ್ರೀತಿಗೆ, ಅವರ ಒಳ್ಳೆತನಕ್ಕೆ ಈ ಸರಿಗಮಪ ವೇದಿಕೆ ಜೀ ಕನ್ನಡ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಇವರನ್ನ ಜೀ ಕನ್ನಡದ ಈ ವೇದಿಕೆ ಮೇಲೆ ನಾವು ತಂದಿರೋದು ಇವರಿಗೆ ಒಂದು ಗೌರವಯುತವಾದಂತಹ ಡಿಗ್ನಿಫೈಡ್ ಲೈಫ್ ಅನ್ನ ಕೊಡಬೇಕು ಅನ್ನೋ ಆಸೆಯಿಂದ. ನಿಮ್ಗೆ ಎಷ್ಟು ಪ್ರೀತಿ ಬರ್ತಿದ್ಯೋ ಅದೇ ರೀತಿ ಮತ್ತೊಂದು ಕಡೆ ಇವರನ್ನ ಅಂದ್ರೆ ಈ ಸಿಚುವೇಶನ್ ಅನ್ನ ಬಳಸ್ಕೊಂಡು ಹೆಲ್ಪ್ ಮಾಡೋ ನೆಪದಲ್ಲಿ ಬರ್ತಾ ಇರುವಂತ ಒಂದಷ್ಟು ಹೆಸರುಗಳು ಕೂಡ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇದನ್ನ ಯಾವುದೇ ರೀತಿಯ ಒಂದು ಪ್ರಚಾರಕ್ಕೂ ಕೂಡ ನಾವು ಮಾಡ್ತಾ ಇಲ್ಲ. ಇದನ್ನ ನಾವು ಮಾಡ್ತಾ ಇರೋದು ಬಹಳ ಶ್ರದ್ಧೆಯಿಂದ ಮತ್ತು ಬಹಳ ಶಿಸ್ತಿನಿಂದ. ಇವರಿಗೆ ಬದುಕು ಗೌರವಯುತವಾಗಬೇಕು ಅನ್ನೋ ಒಂದು ಆಸೆಯಿಂದ ಅಷ್ಟೇ. ದಯವಿಟ್ಟು ಇವರಿಗೆ ಯಾರಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ಇದ್ದಲ್ಲಿ ನಾವು ಅದನ್ನ ದಾನ ಅಂತ ಕರೆಯಲ್ಲ. ಇವರ ಹಾಡನ್ನ ಮೆಚ್ಚಿ ಯಾರಾದ್ರೂ ಕೊಡುಗೆ ಕೊಡಬೇಕು ಅಂತ ಅನ್ಸಿದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಫೋನ್ ನಂಬರ್ ಬರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ನಂಬರಿಗೆ ಮಾತ್ರ ಕಾಲ್ ಮಾಡಿ ಇವರಿಗೆ ನೀವು ಕೊಡುಗೆ ಕೊಡೋದಕ್ಕೆ ಬೇಕಾಗಿರುವಂತಹ ಡೀಟೇಲ್ಸ್ ಅನ್ನ ಪಡಿಬಹುದಾಗಿದೆ. ಫಿನಾಲೆ ವೇದಿಕೆಯಲ್ಲಿ ಅಷ್ಟು ದುಡ್ಡನ್ನ ಒಟ್ಟಿಗೆ ಸೇರಿಸಿ ಇವರ ಅಕೌಂಟ್ಗೆ ಹಾಕಿ ಇವರಿಗೆ ಒಂದು ಗೌರವಯುತವಾದಂತಹ ಬದುಕನ್ನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇನ್ನೊಂದು ವಿಷಯ, ಅರ್ಜುನ್ ಜನ್ಯ ಸರ್ ನಮಗೆ ಗೊತ್ತಾಗ್ದಂಗೆ ನಮ್ಮ ಮನೆಗೆ ರೇಷನ್ ತಲುಪಿಸಿದ್ದಾರೆ. ಅವರು ಚೆನ್ನಾಗಿಲ್ಲ ಅಂತ ಭಾವಿಸ್ತೀನಿ. ಸೋ ಕ್ಯೂಟ್. ನಾನು ಅವತ್ತೇ ಹೇಳ್ದಂಗೆ ಅರ್ಜುನ್ ಸರ್ ಹಸಿವು ನೀಗ್ಸೋದಿದೆಯಲ್ಲ ಅದು ಹೃದಯ ಶ್ರೀಮಂತಿಕೆ ಬೇಕು ಅರ್ಜುನ್ ಸರ್. ಇಲ್ಲಿ ಹೇಳೋದು ಒಂದು ಕಡೆ, ಅದು ವೆರಿ ನೆಕ್ಸ್ಟ್ ಡೇ ಅವರ ಮನೆಗೆ ಅವರ ಬೇಕಾಗಿರುವಂತಹ ಪದಾರ್ಥಗಳನ್ನ ಕಳಿಸಿ ಅವರ ಹಸಿವಿಗೆ ಸ್ಪಂದಿಸಿರುವಂತಹ ವಿಷಯ ಇದೆಯಲ್ಲ, ಹ್ಯಾಟ್ಸ್ ಆಫ್. ಈಗ ಈ ಪರ್ಫಾರ್ಮೆನ್ಸ್ ಹೆಂಗಿತ್ತು ವಿಪಿ ಸರ್? ಚಪ್ಪಾಳೆ ಹೊಡಿರಪ್ಪ ಅನ್ಸುತ್ತೆ. ಈ ಚಪ್ಪಾಳೆ ನಿಮ್ಮ ಈ ಪರಿಸ್ಥಿತಿಗಲ್ಲ, ನಿಮ್ಮ ಒಳಗಡೆ ಇರುವ ಆ ಸರಸ್ವತಿಗೆ.